श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्त्वन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायाम वहतभाकम् तम् स्वमहसा सर्वविघ्नप्रशमनम् सर्वसिद्धिकरम् परम् सर्वजीव प्रणेतारं वन्दे जयदं हरिं करोतु मम कल्याणं हरिर्हयमुखाविदः गुरुश्च मध्वनामामि परतोऽस्तु निरन्तरं वाणिते करवण्यं वचरणोरति सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ರಾಘವೇಂದ್ರ ಸ್ವಾಮಿಗಳವರ ಅತ್ಯಪೂರ್ವವಾಗಿರುವಂತಹ ಮಹಾಮಹಿಮೆಯನ್ನ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ತೋತ್ರದಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು 5ನೇ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ವ್ಯಕ್ತಿತ್ವವನ್ನ ಹೇಳ್ತಾರೆ. ಎಂಥವರು ರಾಘವೇಂದ್ರ ಸ್ವಾಮಿಗಳು? ರಾಯರ ಒಂದು ಮಹಾಮಹಿಮೆ, ಅವರ ಒಂದು ವ್ಯಕ್ತಿತ್ವವನ್ನ ಈ ಶ್ಲೋಕದಲ್ಲಿ ನಾವು ಕಾಣಬಹುದು. ಭವ್ಯಸ್ವರೂಪೋ ಭವದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು. ಬಹಳ ಸುಂದರವಾಗಿರುವಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಅವರ ಅಪೂರ್ವವಾಗಿರುವಂತಹ ಭವ್ಯವಾದ ಆಕೃತಿಯನ್ನ ವರ್ಣನೆ ಮಾಡುತ್ತಾರೆ. ಎಂಥವರು ರಾಘವೇಂದ್ರ ಸ್ವಾಮಿಗಳು? ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತು ಬರುತ್ತದೆ ರಾಯರ ಬಗ್ಗೆ. ದೇವಾನಾಮಿವ ದೇವೇಂದ್ರೋ ಯೋ ದತ್ತ ಇವ ಯೋಗಿನಾಂ ದುಗ್ಧಾಬ್ದಿರಿವ ಸಿಂಧೂನಾಂ ಗುರುಣಾಮಿವ ಪೂರ್ಣದೀಹಿ. ಬಹಳ ಸುಂದರವಾದ ಶ್ಲೋಕ. ತಿಗ್ಮಾಂಶೂರಿವ ತೇಜಸ್ವಿ ಶೈತಾಂಶೂರಿವ ಶೀತಲಃ ಯಹ ಸಿಂಧೂರಿವ ಗಂಭೀರೋ ಧರಾಧರ ಇವ ಸ್ಥಿರಃ. ರಾಘವೇಂದ್ರ ವಿಜಯದಲ್ಲಿ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳ್ತಾ ಇದ್ದಾರೆ. ಭವ್ಯವಾಗಿರುವಂತಹ ರೂಪ, ಆಕರ್ಷಕವಾದಂತಹ ರೂಪ, ಭವ್ಯ ಸ್ವರೂಪೋ. ಅದಕ್ಕೆ ಅನೇಕ ಕೃತಿಗಳಲ್ಲಿ, ದಾಸರಾಯರ ಕೃತಿಗಳಲ್ಲಿ ವರ್ಣನೆ ಮಾಡ್ತಾರೆ. ನೋಡಿದೆ ಯತಿಗಳ ನೋಡಿದೆ ಅನ್ನೋ ಕೃತಿಯಲ್ಲಿ ವರ್ಣನೆ ಮಾಡ್ತಾರೆ. ಭವ್ಯವಾದ ಸಾಮುದ್ರಿಕ ಶಾಸ್ತ್ರದಿಂದ ಕೂಡಿರುವಂತಹ ರೂಪ. ಸಮ್ಯಕ್ ಲಕ್ಷಣ ಸಂಪನ್ನೋ ಯದ್ಯಾಧ್ಯಾತ್ ಸುಪ್ರಸನ್ನದೀಹಿ ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯ. ತಾತ್ಪರ್ಯ ನಿರ್ಣಯದಲ್ಲಿ ಹೊಂದಿರುವಂತಹ ಮಾತು. ಭವ್ಯವಾದ ರೂಪ, 64 ವಿದ್ಯೆ ಸರಸ್ವತಿ ವಾಸಸ್ಥಾನ ಅಂತ ಅನ್ನಬೇಕು. ಅಂತಹ ಭವ್ಯವಾದ ರೂಪ, ಭವ್ಯ ಸ್ವರೂಪೋ ಭವದುಃಖತೂಲ ಸಂಗಾಗ್ನಿಚರ್ಯ. ಸಾಂಸಾರಿಕ ದುಃಖಗಳು ಅಂತ ಏನಿದ್ದಾವೋ ಎಷ್ಟೇ ಬಂದಿರಲಿ ಅವೆಲ್ಲವನ್ನ ಅನಾಯಾಸವಾಗಿ ಪರಿಹಾರ ಮಾಡುವಂಥವ್ರು ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ಅದಕ್ಕೆ ಉದಾಹರಣೆ ಏನ್ ಕೊಟ್ರು, ಹೆಂಗ ಪರಿಹಾರ ಮಾಡ್ತಾರವರು ಅಂದ್ರೆ, ಸಂಘಾಗ್ನಿಚರ್ಯ, ತೂಲ ಸಂಘಾಗ್ನಿಚರ್ಯ. ಹತ್ತಿಗೆ ಒಂದು ಕಿಡಿ ತಾಕಿದ್ರೆ ಬೆಂಕಿ ಹೇಗೆ ಸುಟ್ಟು ಭಸ್ಮಾಗಿ ಹೋಗ್ತದೋ, ತೂಳ ರಾಶಿಯೋಳು ಅನಲ ಪೊಕ್ಕಂತೆ ಅಂತ ಜಗನ್ನಾಥದಾಸರು ವರ್ಣನೆ ಮಾಡದ ಹಾಗೆ, ಆ ಕೃಷ್ಣಾಮೃತ ಮಹಾರ್ಣವದಲ್ಲಿ ತೂಲ ರಾಶಿ ಮಿವಾನಲಹ ಅಂತ ಹೇಳದ ಹಾಗೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳಿರುವಂತಹ ಮಾತು. ಹಂಗೆ ಎಲ್ಲ ಕಷ್ಟಗಳನ್ನ, ಸಾಂಸಾರಿಕವಾಗಿ ಬರುವಂತಹ ಕಷ್ಟಗಳನ್ನ ಯಾರು ರಾಯರನ್ನ ನಂಬಿ ಸೇವೆಯನ್ನ ಮಾಡ್ತಾರೋ ಅವರ ಎಲ್ಲ ಕಷ್ಟಗಳನ್ನ, ಸಂಸಾರದ ತಾಪಗಳನ್ನ ಹತ್ತಿಗೆ ಬೆಂಕಿ ಇಟ್ಟಾಗ ಪರ್ವತದಷ್ಟಿರ್ಬೋದು ಹತ್ತಿ, ಅದಕ್ಕೆ ಒಂದು ಕಿಡಿ ತಾಕಿದ್ರೆ ಸಾಕು, ಎಲ್ಲ ಸುಟ್ಟು ಭಸ್ಮಾಗಿ ಹೋಗ್ತದೆ. ಹಾಗೆ ನಮಗೆ ಅನುಗ್ರಹವನ್ನ ಮಾಡ್ತಾರೆ. ಸುಖ ಧೈರ್ಯಶಾಲಿ. ನೋಡಿ, ಧೈರ್ಯ ಅಂದ್ರೆ ಧೀರತನ ಅಂತ ಒಂದು ಅರ್ಥ ಇದೆ. ಧಿಯಾ ರಮತೆ, ಧೀರಹ ಅಂತ ಇಟ್ಟುಕೊಂಡ್ರೆ ವಿವೇಕದಿಂದ ವರ್ತನೆ ಮಾಡುವಂಥವ್ರು. ಪೂರ್ವಾಶ್ರಮದಲ್ಲಿ ಅವರಿಗಿರುವಂಥದ್ದು ಪರಿಸ್ಥಿತಿ ನೋಡಿಬಿಟ್ರೆ ಆ ಪರಿಸ್ಥಿತಿ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವರ ಒಂದು ಧೈರ್ಯತನ. ಅಂಥ ಪರಿಸ್ಥಿತಿಯಲ್ಲೂ ಅವರು ಧೈರ್ಯಗೆಡದೇ ಇರುವಂಥದ್ದು. ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡುವಂಥವ್ರು. ಸಮಸ್ತ ತುಷ್ಟಗ್ರಹ ನಿಗ್ರಹೇಶ. ರಾಘವೇಂದ್ರ ಸ್ವಾಮಿಗಳು
ಭವ್ಯ ಸ್ವರೂಪ ಹೌದು, ಜೊತೆಗೆ ನಮ್ಮ ಎಲ್ಲ ಕಷ್ಟವನ್ನ ಪರಿಹಾರ ಮಾಡುವಂಥವ್ರು, ಜೊತೆಗೆ ದುಷ್ಟಗ್ರಹ ಅಂದ್ರೆ ಗ್ರಹ ಅಂದ್ಕೊಳ್ಳಿ ನಮ್ಮ ಮನಸ್ಸಿನಲ್ಲಿ ಏನ್ ಬಂದ್ಬಿಡ್ತದೆ, ನವಗ್ರಹ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಅಲ್ಲ, ದುಷ್ಟಗ್ರಹ ಅಂದ್ರೆ ಪೀಡೆ ಪಿಶಾಚಿಗಳು, ಭೂತ ಪ್ರೇತಗಳು ಅವೇನಾದ್ರೂ ತೊಂದರೆ ಮಾಡ್ತಾ ಇದ್ರೆ ಅವೆಲ್ಲವನ್ನ ಪರಿಹಾರ ಮಾಡುವಂತಹ ಶಕ್ತಿ ರಾಯರಿಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಎಷ್ಟು ನೋಡ್ರಿ ವರ್ಣನೆ ಮಾಡ್ತಾರೆ. ಎಷ್ಟೋ ಜನಕ್ಕೆ ನಾವಲ್ಲಿ ಪ್ರತ್ಯಕ್ಷವಾಗಿ ಕಂಡಿರುವಂಥದ್ದು, ಅವರ ಚರಿತ್ರೆಯಲ್ಲಿ ಕಾಣ್ತೀವಿ. ರಾಯರ ಒಂದು ಮಹಿಮೆ ಎಂಥದ್ದು ಅಂದ್ರೆ, ನಾನು ಹಿರಿಯರಿಂದ ಕೇಳಿರುವಂಥದ್ದು, ಗ್ರಂಥದಲ್ಲೂ ಓದಿರುವಂಥದ್ದು, ಅನೇಕ ಪವಾಡಗಳನ್ನು ತೋರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಘವೇಂದ್ರ ಸ್ವಾಮಿಗಳು ರುದ್ರದೇವರ ವಿಶೇಷ ಅನುಗ್ರಹ ಪಡೆದಂಥವ್ರು. ಈ ಎಲ್ಲ ಭೂತಗಣಗಳು ಅಂತ ಏನಿದ್ದಾವಲ್ಲ ಅವೆಲ್ಲ ರುದ್ರಗಣಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅವರ ಒಂದು ವ್ಯಕ್ತಿತ್ವ ಎಂಥದ್ದು ಅಂದ್ರೆ, ಒಬ್ರಿಗೆ ಯಾರಿಗೋ ನಿತ್ಯದಲ್ಲಿ ಬಂದು ಪೀಡೆಯನ್ನು ಕೊಡಬೇಕು, ಭೂತಾವೇಶ ಪ್ರೇತಾವೇಶ ಅಂತಂತಾರ ನೋಡಿ, ಭಾರೀ ಅವರಿಗೆ ಹಿಂಸೆ ಆಗುವಂಥದ್ದು, ರಕ್ತದ ವಾಂತಿ ಆಗುವಂಥದ್ದು, ಹೀಗೆಲ್ಲ ನಾನಾ ವಿಧವಾದ ಪೀಡೆ ಆಗುವಂಥದ್ದು. ಯಾರೋ ಒಬ್ರು ಹೇಳಿದ್ರಂತವ್ರಿಗೆ, ಇಲ್ಲ ನೀವು ಮಂತ್ರಾಲಯಕ್ಕೆ ಹೋಗಿ ಸೇವೆಯನ್ನ ಮಾಡಿ ನಿಮಗೆ ಒಳ್ಳೇದಾಗ್ತದೆ. ಪಾಪ ಆಗ್ಲಿ ಅಂತ ಅವರು ಕರೆದುಕೊಂಡು ಬಂದ್ರು. ಆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಬಸ್ಸಿನಿಂದ ಇಳಿದಿದ್ದಾರೆ, ಬೃಂದಾವನದ ಹತ್ರ ಹೋಗಬೇಕು. ಪ್ರಾರಂಭದಲ್ಲೇ ಜೋರಾಗಿ ಶಬ್ದ ಆಗ್ತಾ ಇದೆ, ನನ್ನ ಬಿಟ್ಟು ಬಿಡ್ರಿ, ನಾ ಒಳಗ್ ಬರೋದಿಲ್ಲ, ನಾ ಒಳಗ್ ಹೋಗೋದಿಲ್ಲ, ನಾ ಬರೋದಿಲ್ಲ. ಇವರು ಬಿಡ್ಲಿಲ್ಲ. ಒಂದ್ 4-5 ಜನ ಪ್ರಯತ್ನ ಪೂರ್ವಕವಾಗಿ ಆ ಹೆಣ್ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ. ದೇವಸ್ಥಾನದ ಮಠದ ಮುಂಭಾಗದಲ್ಲಿ ಜೋರಾಗಿ ಶಬ್ದ, ಅಳೋದು, ಕೂಗೋದು, ನನ್ ಬಿಟ್ಬಿಡ್ರಿ, ನನ್ ಬಿಟ್ಬಿಡ್ರಿ, ನಾನೆಲ್ಲೂ ಬರೋದಿಲ್ಲ. ರಾಯರ ಸನ್ನಿಧಾನದ ಪ್ರಭಾವ ಅಷ್ಟಿರೋಂಥದ್ದು. ಯಾವಾಗ ಹೀಗಾಯ್ತೋ ಅರ್ಚಕರನ್ನ ಕಂಡಿದ್ದಾರೆ, ತೀರ್ಥದ ಪುರೋಕ್ಷಣೆ ಮಂತ್ರಾಕ್ಷತೆ ಅವರಿಗೆ ನೀಡಿದ್ದಾರೆ. ರಾಯರ ದರ್ಶನ, ಜೀವನದಲ್ಲಿ ನಾ ಇನ್ನೊಂದ್ಸಾರಿ ಇವಳ ಹತ್ರ ಬರೋದಿಲ್ಲ ಅಂತ ಹೇಳಿ ಬಿಟ್ಟು ಹೋಗಿರೋದು ಅಂತ ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಹಿಂಗೆ ಸುಮಾರು ಉದಾಹರಣೆಗಳನ್ನು ನಾವು ಕಾಣಬಹುದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಮಸ್ತ ದುಷ್ಟಗ್ರಹ ನಿಗ್ರಹೇಶು, ಎಷ್ಟೇ ತೊಂದರೆಗಳಿರಲಿ, ಪಿಶಾಚಿಗಳ ಬಾಧೆ ಇರಬಹುದು, ಭೂತಪ್ರೇತಗಳ ಬಾಧೆ ಇರಬಹುದು, ಶ್ರೀವಿಲಾಸಾತ್ಪರ ದಾಸರಿ ಗುಂಟೆ ಅಪಜಯವು, ಹರಿಕಥಾಮೃತಸಾರದಲ್ಲೂ ಅದನ್ನು ಹೇಳ್ತಾರೆ. ಅಂತಹ ಭೂತ ಬಾಧೆಯನ್ನ ಓಡಿಸುವಂತಹ ವ್ಯಕ್ತಿತ್ವ ನಮ್ಮ ರಾಯರಲ್ಲಿ ನಾವು ಕಾಣಬಹುದು. ಅಷ್ಟು ಭೂತಳನಾಥನ ಭೀತಿಯ ಬಿಡಿಸಿದ, ಪ್ರೇತತ್ವ ಕಳೆದ ಮಹಿಷಿಯ ರಾಗಬಾರೋ, ಹಾಡಿನಲ್ಲೂ ಸಹಿತ ಹೇಳಿ ತೋರಿಸಿದ್ದಾರೆ. ಅಷ್ಟು ಅವರ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ. ಉಪದ್ರವಗಳು, ಉಪಪ್ಲವ ಅಂತನ್ನೋ ಅರ್ಥ ಶಬ್ದಕ್ಕೆ ಉಪದ್ರವಗಳು, ಮನುಷ್ಯ ಪ್ರಯತ್ನಕ್ಕೆ ಮೀರಿದಂತಹ ಅನೇಕ ಉಪದ್ರವಗಳು. ಏನೋ ಒಂದು ಮಾಡಬೇಕು ಅಂತ ಹೊರಟಿರ್ತಾನೆ ಮನುಷ್ಯ, ಅದಕ್ಕೇನೋ ಒಂದು ವಿಘ್ನ ಆಗಿ ಆ ಕೆಲಸ ಆಗೋದೇ ಇಲ್ಲ. ಆ ಸಂದರ್ಭದಲ್ಲಿ ಅಂತಹ ಉಪದ್ರವಗಳನ್ನ ಪರಿಹಾರ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಭಗವಂತನ ಅನುಗ್ರಹದಿಂದ ಅವರಲ್ಲಿ ಬಂದಿರುವಂಥದ್ದು. ಆ ಉಪನಿಷತ್ತಿನ ಮಾತಿದೆ, ಅಮೃತಶೇಷೈವ ಸೇತುಹು ಅಂತ ಹೇಳಿದ ಹಾಗೆ, ಭಗವಂತ ಸಂಸಾರವನ್ನ ದಾಟಿಸುವ ಮುಖ್ಯ ಸೇತುವೆ ಆದರೆ, ಭಗವದ್ಭಕ್ತರು ಅವನನ್ನ ಆರಾಧಿಸುವಂತಹ, ದಾರಿ ತೋರುವಂತಹ ಮೂಲಕ ಅದಕ್ಕೆ ಸೇತುವೆಯಾಗಿರುವಂಥವ್ರು. ಯಾಕೆಂದ್ರೆ ಮಹಾನುಭಾವರಾಗಿರುವಂತಹ ಜ್ಞಾನಿಗಳು ನಡೆಯುವಂತಹ ದಾರಿ ಇದೆ ಅಲ್ಲ, ಆ ದಾರಿ ನಮಗೆಲ್ಲ ಮಾರ್ಗದರ್ಶನ. ನಾವು ಹೇಗಿರಬೇಕು, ದೇವತೆಗಳಲ್ಲಿ ಇಂದ್ರ ಇದ್ದ ಹಾಗೆ ಅವರು, ದೇವಾನಾಮಿವ ಭವ್ಯವಾದ ಸ್ವರೂಪ ಅಂತ ಹೇಳಿದ್ನಲ್ಲ, ಅದಕ್ಕೆ ವರ್ಣನೆ ಮಾಡ್ತಾರೆ, ದೇವಾನಾಮಿವ ದೇವೇಂದ್ರೋ. ಅಷ್ಟೇ ಅಲ್ಲ, ಯೋಗಿಗಳಲ್ಲಿ ದತ್ತಾತ್ರೇಯ ಇದ್ದ ಹಾಗೆ, ದುಗ್ಧಾಬ್ಧಿರಿವ ಸಿಂಧೂನಾಂ, ಸಮುದ್ರ ಇದ್ದ ಹಾಗೆ ಅವರ ವ್ಯಕ್ತಿತ್ವ ಅಷ್ಟು ಗಂಭೀರವಾದ ವ್ಯಕ್ತಿತ್ವ. ನಾವು ಯಾವಾಗ್ಲೂ ಹೆಂಗಿರ್ಬೇಕು ಅಂದ್ರೆ ಸಮುದ್ರ ಇದ್ದ ಹಾಗಿರ್ಬೇಕಂತ ಒಬ್ನು ಕವಿ ಹೇಳ್ತಾನೆ. ಎಷ್ಟೇ ನದಿಗಳು ಬರಲಿ ಸಮುದ್ರದಲ್ಲಿ, ಯಾರೂ ಇವತ್ತವರೆಗೂ ಸಮುದ್ರ ಜಾಸ್ತಿ ಆಗ್ಬಿಡ್ತು ಅಂತ ಯಾರು ಹೇಳೋದಿಲ್ಲ. ಅಥವಾ ನದಿಗಳು ಬಂದು ಸೇರದೇ ಇರಲಿ,
ಇಲ್ರಿ ಪಾಪ ಸಮುದ್ರಕ್ಕೆ ನೀರು ಯಾರು ಬಂದ್ ಸೇರೇ ಇಲ್ಲ, ನದಿಗಳು ಕಡಿಮೆ ಆಗ್ಬಿಟ್ಟಿದೆ ಅಂತ ಎಲ್ಲೂ ಯಾರು ಹೇಳೋದಿಲ್ಲ. ಸಮುದ್ರ ಒಂದೇ ರೀತಿಯಾಗಿರ್ತದೆ. ಹಾಗೆ ಇರುವಂತಹ ವ್ಯಕ್ತಿತ್ವ ನಮ್ಮ ರಾಯರ ವ್ಯಕ್ತಿತ್ವ. ಗುರುಣಾಮಿವ ಪೂರ್ಣದೀಹಿ, ಗುರುಗಳಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನದ ಬಲ ರಾಯರಲ್ಲಿ, ಅಷ್ಟು ವ್ಯಕ್ತಿತ್ವ. ತಿಗ್ಮಾಂಶೂರಿವ ತೇಜಸ್ವಿ, ಸೂರ್ಯನಂತಹ ಪ್ರಖರವಾದ ತೇಜಸ್ಸನ್ನ ಉಳ್ಳಂಥವರು. ಮತ್ ಕಣ್ಕುಕ್ತದ ಹಾಗಿದ್ರೆ ಇಲ್ಲ. ಶೀತಾಂಶವಿವ ಶೀತಃ, ಚಂದ್ರನ ಹಾಗೆ ಕರುಣೆಯಿಂದ ಬಂದಿರುವಂತಹ ಎಲ್ರಿಗೂ ಅನುಗ್ರಹವನ್ನ ಮಾಡುವಂಥವ್ರು. ಯಸ್ಸಿಂಧೂರಿವ ಗಂಭೀರೋ, ಹೆಂಗೆ ಸಮುದ್ರ ಗಂಭೀರವಾಗಿ ಇರ್ತದೋ ಆ ರೀತಿಯಾಗಿರುವಂಥವ್ರು. ಧರಾಧರ ಇರಿವ ಸ್ಪೃತಿರಹ, ತಪ್ತ ಕಾಂಚನ ಸಂಕಾಶಂ ಅಕ್ಷಮಾಲಾ ಕಮಂಡಲುಂ, ದೌರ್ಭ್ಯಾಂ ದಧಾನಂ ಕಾಷಾಯ ವಸನಂ ರಾಮಮಾನಸಂ. ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿದ್ದಾರೆ, ಗೋಪೀಚಂದನ ಮುದ್ರಾ ಅಂಗಾರ ಅಕ್ಷತೆಯನ್ನು ಧಾರಣೆ ಮಾಡಿದ್ದಾರೆ, ತುಳಸಿ ಮಾಲೆಯನ್ನು ಧಾರಣೆ ಮಾಡಿದ್ದಾರೆ. ಯೋಗೀಂದ್ರ ತೀರ್ಥ ವಂದ್ಯಾಂಗ್ರಿಂ, ಇವರ ಶಿಷ್ಯರು ಯೋಗೀಂದ್ರ ತೀರ್ಥರು, ಅವರಿಂದ ಪೂಜೆಗೊಳ್ಳಲ್ಪಡುವಂಥವರು. ತುಳಸಿ ಧಾಮಭೂಷಿತಂ, ತುಳಸಿಯನ್ನು ಧಾರಣೆ ಮಾಡಿದ್ದಾರೆ. ಜ್ಞಾನ ಭಕ್ತಿ ತಪಃಪೂರ್ಣಂ ಧ್ಯಾಗೇತ್ ಸರ್ವಾರ್ಥ ಸಿದ್ಧಗೆ. ಇಂತಹ ಮಹಾಜ್ಞಾನಿಗಳಾಗಿರುವಂತಹ ರಾಯರು ನಮ್ಮ ಮೇಲೆ ಅನುಗ್ರಹವನ್ನ ಮಾಡಲಿ. ಈ ಶ್ಲೋಕವನ್ನ ಯಾರು ನಿತ್ಯದಲ್ಲಿ ಪಠನ ಪಾರಾಯಣವನ್ನ ಮಾಡ್ತಾರೋ ಅವರಿಗಾಗುವಂಥದ್ದು ದುಃಖ ಪರಿಹಾರ ಆಗುತ್ತೆ. ಅವ್ರಿಗೆ ಎಂಥದ್ದೇ ದುಃಖ ಇರಲಿ, ಅದು ಮಾನಸಿಕವಾಗಿರಬಹುದು, ದೈಹಿಕವಾಗಿರಬಹುದು, ಎಲ್ಲ ದುಃಖಗಳನ್ನ ಪರಿಹಾರ ಮಾಡುವಂತಹ ಶಕ್ತಿ ಭಗವಂತ ರಾಯರಿಗೆ ಕೊಟ್ಟಿರುವಂಥದ್ದು. ಅಂತಹ ಸ್ತೋತ್ರವನ್ನ ನಿತ್ಯದಲ್ಲಿ ಪಠನ ಪಾರಾಯಣ ಮಾಡೋದ್ರಿಂದ ಭಗವಂತ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಉದಿತ ಭಾಸ್ಕರನಂತೆ ಹೊಳೆವರ ನೋಡಿದೆ ಗುರುಗಳ ನೋಡಿದೆ. ವಿಜಯದಾಸರ ಮಾತು. ರಾಯರ ವ್ಯಕ್ತಿತ್ವ ಎಂಥದ್ದು ಇದೇ ಶ್ಲೋಕದಲ್ಲೇ ಬಂದಿದೆ, ಅದನ್ನು ಕನ್ನಡದಲ್ಲಿ ಹೇಳಿ ತೋರಿಸಿದ್ದಾರೆ. ಉದಿತ ಭಾಸ್ಕರನಂತೆ ಹೊಳೆವರ, ಅಷ್ಟು ವರ್ಚಸ್ಸು ನಮ್ಮ ರಾಯರದು. ಜ್ಞಾನದ ಬಲ, ತಪಸ್ಸಿನ ಬಲ, ಆಚರಣೆಯ ಸದಾಚಾರದ ಬಲ, ಆ ಎಲ್ಲ ಮಂತ್ರಗಳನ್ನ ರಾಯರ ಒಂದು ವ್ಯಕ್ತಿತ್ವ ಎಂಥದ್ದು ಅಂದ್ರೆ, ಇನ್ನೂ ಒಂದು ಮಾತಲ್ಲಿ ಹೇಳೋದಾದ್ರೆ, ನಾನು ಇನ್ನನೇ ಹೇಳಿದ್ದೇನೆ, ಹರಿಪಾದ ಕಂಜ, ವಾಯುದೇವರ ಪಾದದಲ್ಲಿ, ಅವರ ಗ್ರಂಥಗಳಲ್ಲಿ ಅವರ ಒಂದು ಮನಸ್ಸು ಇಟ್ಟಿರುವಂಥದ್ದು. ವಾಯುದೇವರ ಮೇಲೆ ಅಪೂರ್ವವಾದ ಭಕ್ತಿ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಾಯುದೇವರ ಮಹಾಮಹಿಮೆಯನ್ನ ಎಷ್ಟು ವರ್ಣನೆ ಮಾಡಿದ್ರು ಅವರಿಗೆ ಕಡಿಮೆ. ಅಷ್ಟು ನಾನಾ ರೀತಿಯಿಂದ ವರ್ಣನೆ ಮಾಡಿದ್ದಾರೆ. 32 ಲಕ್ಷಣಗಳಿಂದ ಕೂಡಿರುವಂಥವ್ರು, 72,000 ಮಹಾಮಂತ್ರಗಳನ್ನು ಜಪ ಮಾಡುವಂಥವ್ರು. ಇದು ರಾಯರು ಹೇಳಿರುವಂತಹ ಮಾತು. ಮಧ್ವಾಚಾರ್ಯರ ಬಗ್ಗೆ ರಾಯರು ಹೇಳಿರುವಂತಹ ಮಾತು ಎಂಥ ಅಪೂರ್ವವಾಗಿರಬೇಕು. ಅಂತಹ ರಾಯರು ಇಷ್ಟೊಂದು ಪ್ರಖ್ಯಾತರಾಗಲಿಕ್ಕೆ ಕಾರಣ ಅವರಲ್ಲಿರುವಂತಹ ವಾಯುದೇವರ ಸನ್ನಿಧಾನದ ಬಲ. ಭಗವಂತ ವಾಯುದೇವರಲ್ಲಿ ಕೂತು ಅನುಗ್ರಹವನ್ನ ಮಾಡ್ತಾನೆ. ಅದನ್ನ ಅಪ್ಪಣ್ಣಾಚಾರ್ಯರು ಬಹಳ ಸುಂದರವಾಗಿ ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದೇ ಒಂದು ಶ್ಲೋಕ ಇದು. ಭವ್ಯಸ್ವರೂಪ ಭವದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು. ಸೇತುವಿನಂತೆ ಭಗವಂತನ ಹತ್ತಿರ ಹೋಗಲಿಕ್ಕೆ ನಮಗ್ ಬೇಕಾಗಿರುವಂತಹ ಸೇತು, ಬ್ರಿಡ್ಜ್ ಅಂತಂತಾರಲ್ಲ, ಆ ರೀತಿಯಾಗಿ ಗುರುಗಳ ಮುಖಾಂತರ ಹೋದ್ರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಇಲ್ಲಾಂದ್ರೆ ಖಂಡಿತವಾಗಿ ಅನುಗ್ರಹ ಮಾಡೋದಿಲ್ಲ. ಮುಕುಂದ ಭಕ್ತೇ ಗುರುಭಕ್ತಿ ಜಾಯಿ. ಹಾಗೆ ಮಧ್ವಾಚಾರ್ಯರ ಗ್ರಂಥಗಳು ನಮಗೆ ಅನುಗ್ರಹ ಆಗಬೇಕು, ಟೀಕಾಚಾರ್ಯರ ಗ್ರಂಥಗಳು ನಮಗೆ ಹೊಳಿಬೇಕು, ವ್ಯಾಸರಾಜರು ಶ್ರೀಪಾದರಾಜರ ಅನುಗ್ರಹ ನಮಗಾಗಬೇಕು ಅಂದ್ರೆ ಮೊದಲು ರಾಯರ ಪಾದವನ್ನ ಹಿಡಿಬೇಕು. ಯಾಕೆ? ರಾಯರ ಅನುಗ್ರಹ ಇಲ್ಲದೆ, ಅವರ ಗ್ರಂಥಗಳ ಅಧ್ಯಯನ ಇಲ್ಲದೆ ನಮಗೆ ಯಾವ ಗ್ರಂಥಗಳು ಅರ್ಥ ಆಗೋದಿಲ್ಲ. ಅಂತಹ ಮೇರು ವ್ಯಕ್ತಿತ್ವ ನಮ್ಮ ರಾಯರದು ಅಂತ ಹೇಳಿ ದಿವ್ಯವಾದ ವ್ಯಕ್ತಿತ್ವವನ್ನ ತೋರಿಸಿದ್ದಾರೆ ಅಪ್ಪಣ್ಣಾಚಾರ್ಯರು.